ಈ ಪುಟ್ಟ ಹಳ್ಳಿಯಲ್ಲಿ ಒಬ್ಬ ಹಾಲಿನವನಿರ್ತಾನೆ. ಅವನು ದಿನಾ ಊರಿನ ಜನರಿಗೆಲ್ಲ ಮನೆ ಮನೆಗೆ ಹೋಗಿ ಹಾಲು ಹಾಕ್ತಾ ಇರ್ತಾನೆ. ಆದ್ರೆ ಒಂದಿನ ಸಡನ್ ಆಗಿ ಊರಿನ ಜನರೆಲ್ಲ ಓಡೋಡಿ ಹಾಲಿನವನ ಮನೆ ಹತ್ರ ಬರ್ತಾರೆ. ಯಾಕಂದ್ರೆ ಸಾಲ ತೀರ್ಸಿಲ್ಲ ಅಂತ ಒಬ್ಬ ವ್ಯಕ್ತಿ ಆ ಹಾಲಿನವನಿಗೆ ಊರವರ ಮುಂದೆ ಸಿಕ್ಕಾಪಟ್ಟೆ ಅವಮಾನ ಮಾಡ್ತಾ ಇರ್ತಾನೆ. ಆದ್ರೆ ಊರಿನ ಜನರೆಲ್ಲ ಸೇರಿ ರಿಕ್ವೆಸ್ಟ್ ಮಾಡಿದ್ಮೇಲೆ ಅವನು ಸ್ವಲ್ಪ ದಿನ ಟೈಮ್ ಕೊಟ್ಟು ಅಲ್ಲಿಂದ ಹೋಗ್ತಾನೆ. ಪಾಪ ಆ ವಯಸ್ಸಾದ ಹಾಲಿನವನಿಗೆ ಹಾಲು ಮಾರಿದ್ರೆ ಮಾತ್ರನೇ ಸಂಪಾದನೆ ಇರುತ್ತೆ. ಹೀಗಿರುವಾಗ ಅವನು ಊರಿನ ಒಂದು ಮನೆಗೆ ಹಾಲು ಹಾಕೋಕೆ ಹೋದಾಗ ಆ ಮನೆಯವನು ಇವನ ಸಾಲ ತೀರ್ಸೋಕೆ ಹೆಲ್ಪ್ ಮಾಡ್ತಾನೆ. ಯಾಕಂದ್ರೆ ಆ ಹಾಲಿನವನು ಅವನಿಗೆ ಬಾಲ್ಯದಿಂದಲೂ ತನ್ನ ಹಸುವಿನ ಹಾಲು ಕುಡಿಸಿ ಬೆಳೆಸಿರ್ತಾನೆ. ಆ ಹಾಲಿನವನ ಮಗಳು ಸಿಟಿಯ ಒಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಅಪ್ಪನ ಸಾಲ ತೀರೋಯ್ತು ಅಂತ ಅವಳಿಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಆದ್ರೆ ಒಂದಿನ ಹಾಲಿನವನು ಹಾಲು ಹಾಕೋಕೆ ಹೋಗ್ತಾ ಇರ್ಬೇಕಾದ್ರೆ ಸೇತುವೆ ಮೇಲೆ ಒಬ್ಬ ವ್ಯಕ್ತಿ ನಿಂತಿರೋದು ಕಾಣಿಸುತ್ತೆ. ನೋಡ್ತಾ ನೋಡ್ತಿದ್ದಾಗೆ ಆ ವ್ಯಕ್ತಿ ಸೂಸೈಡ್ ಮಾಡ್ಕೊಳ್ಳೋಕೆ ಅಂತ ನದಿಗೆ ಹಾರೇ ಬಿಡ್ತಾನೆ. ಇದನ್ನ ನೋಡಿದ ತಕ್ಷಣ ಆ ಹಾಲಿನವನು ಅವನ ಪ್ರಾಣ ಉಳಿಸೋಕೆ ತಾನು ಕೂಡ ನದಿಗೆ ಹಾರೇ ಬಿಡ್ತಾನೆ. ಅಕ್ಕಪಕ್ಕ ಇದ್ದ ಜನರೆಲ್ಲ ಸೇರಿ ಅವರಿಬ್ಬರನ್ನು ಹೇಗೋ ಕಾಪಾಡ್ತಾರೆ. ಆದ್ರೆ ಇಲ್ಲಿರೋ ಬಿಗ್ ವಿಸ್ಟ್ ಏನಂದ್ರೆ ಆ ನದಿಗೆ ಹಾರಿದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಹಾಲಿನವನಿಗೆ ಅವಮಾನ ಮಾಡಿದ್ನಲ್ಲ ಅವನ ಸ್ವಂತ ಅಪ್ಪನೇ ಆಗಿರ್ತಾನೆ. ಹೇಗೋ ಆ ವ್ಯಕ್ತಿನ ಹಾಸ್ಪಿಟ್ಲಿಗೆ ಸೇರಿಸಿ ಉಳಿಸ್ತಾರೆ. ಆ ದಿನದ ನಂತರ ಆ ಹಾಲಿನವನು ಹಾಲು ಹಾಕೋಕೆ ಬಂದಾಗೆಲ್ಲ ಆ ಸಾಲ ಕೊಟ್ಟಿದ್ದವನು ಇವನಿಗೆ ಸಿಕ್ಕಾಪಟ್ಟೆ ಮರ್ಯಾದೆ ಕೊಡೋಕೆ ಶುರು ಮಾಡ್ತಾನೆ. ಅಷ್ಟೇ ಅಲ್ಲ ಗುರು, ಆ ಹಾಲಿನವನ ಮಗಳ ಮದುವೆಗೆ ಅಂತ ಅವನೇ ಮುಂದೆ ನಿಂತು ಹಣದ ಸಹಾಯ ಕೂಡ ಮಾಡ್ತಾನೆ.